ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮೂರಲ್ಲಿ ಇವತ್ತು ಭಗೀರಥ ಜಯಂತಿ ಮಾಡ್ತಿದ್ದಾರೆ. ಸೊ ಅದಕ್ಕೆ ಅಂತ ಎಲ್ಲ ರೀತಿ ಪ್ರಿಪ್ರೇಷನ್ ನಡೀತಿದೆ. ಭಗೀರಥ ಪೀಠ ಸ್ವಾಮೀಜಿ ಆದಂತಹ ಶ್ರೀ ಪುರುಷೋತ್ತಮಾನಂದ ಸ್ವಾಮೀಜಿ ಸಹ ಬರ್ತಿದ್ದಾರೆ. ನೋಡೋಣ ಬನ್ನಿ ಇವತ್ತಿನ ದಿನ ಯಾವ ರೀತಿ. ನಾನು ಸ್ಯಾರಿ ಹಾಕೊಂಡು ರೆಡಿಯಾಗಾಯಿತು. ಇವ್ರು ನಮ್ಮ ಅಜ್ಜಿ, ಇವರು ರೆಡಿಯಾಗಿದ್ದಾರೆ. ನಾವು ಹೆಣ್ಮಕ್ಳು ಸುಮ್ಮನೆ ಇರ್ತೀವ, ಸೀರೆ ಹಾಕೊಂಡ್ವಿ ಅಂದರೆ ರೀಲ್ಸ್ ಮಾಡಬೇಕು, ಇಲ್ಲ ಫೋಟೋನಾದರೂ ತಕ್ಕೋಬೇಕು. ಅದು ಎಷ್ಟೇ ಟೈಮ್ ಆಗಿದ್ರೂ ನಮ್ಮ ಕೆಲಸ ನಾವು ಬಿಡಲ್ಲ. ಸೊ ನಾನು ಅದಕ್ಕೆ ಒಂದೆರಡು ಫೋಟೋ ತಗೊಂಡು ಒಂದೆರಡು ರೀಲ್ಸ್ ಮಾಡಿದ್ದೀನಿ. ನೋಡೋಣ ಬನ್ನಿ. ನೀನು ಸೋಕಿದಾಗ ನನ್ನ ಸೀರೆಯಂತೂ ಪಲ್ಲೆ ಪಲ್ಲೆ ಪಲ್ಲೆ, ನೀನು ಕಣ್ಣು ಹೊಡೆದಾಗ ಕಾಡಿಗೆಯಂತೂ ಪಲ್ಲೆ ಪಲ್ಲೆ ಪಲ್ಲೆ. ಫೋನ್ ಮಾಡಿ ಸ್ವಾಮೀಜಿ ಆಲ್ರೆಡಿ ಬಂದಿದ್ದಾರೆ, ಎಲ್ಲರೂ ಕರ್ಕೊಬಾರೆ ಅಂತ ಅಂದ. ನಾನು ಅದಕ್ಕೇ ಇವ್ರನ್ನ ರೆಡಿ ಆಗೋರ ಅಂತ ನೋಡೋಕೆ ಹೋದೆ. ಅವ್ರು ಆಲ್ರೆಡಿ ಈಚೆಗಡೆನೇ ಹೋಗಿ ನಿಂತಿದ್ರು. ಎಲ್ಲರೂ ಕುಂಭ ಹೊತ್ಕೊಂಡೋಗಿ ಊರ ಮುಂದೆ ನಿಂತಿದ್ರು. ಅಷ್ಟೊತ್ತಿಗೆ ಸ್ವಾಮೀಜಿನೂ ಬಂದರು. ಸ್ವಾಮೀಜಿ ನೋಡಿ ನಾನು ನಮಸ್ಕಾರ ಮಾಡ್ಕೊಂಡು ಆಮೇಲೆ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರು ಫಂಕ್ಷನ್ನು. ವೀರಗಾಸೆ ಅವರೆಲ್ಲ ಬಂದಿದ್ದರು. ಮುಂದೆ ವೀರಗಾಸೆ ಅವರು ಡ್ಯಾನ್ಸ್ ಮಾಡ್ಕೊಂಡು ಬರ್ತಿದ್ರು. ಅದ್ರ ಹಿಂದೆ ಕುಂಭ ಹೊತ್ಕೊಂಡು ಅದ್ರ ಹಿಂದೆ ಸ್ವಾಮೀಜಿಗಳು ಬರ್ತಿದ್ರು. ಇನ್ನು ಮತ್ತು ಅದ್ರ ಹಿಂದೆ ಒಂದು ನಮ್ಮ ಭಗೀರಥ ಸ್ವಾಮೀಜಿ ಅವ್ರದ್ದು ಬ್ಯಾನರ್ ಇಟ್ಕೊಂಡು ಅದರಲ್ಲೂ ಬರ್ತಿದ್ರು. ನಾನು ಇಲ್ಲೆಲ್ಲೂ ಲೊಕೇಶನ್ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಹೊಸ ಮನೆ ಮೇಲ್ಗಡೆ ಹೋಗಿ ಝೂಮ್ ಹಾಕಿ ವಿಡಿಯೋ ಮಾಡ್ತಿದ್ದೆ. ಮಾಡ್ಕೊಂಡು ಫಂಕ್ಷನ್ ನಡೀತಿದ್ದು ಸ್ಕೂಲ್ ಫೀಲ್ಡಲ್ಲಿ, ಅಲ್ಲಿ ಬಂದ್ವಿ. ಸ್ವಾಮೀಜಿ ಸ್ಟೇಜ್ ಮೇಲೆ ಬರ್ತಾರೆ ಅಂತ ಹೂವು ಹಾಕ್ಕೊಂಡು ನಡೆಸ್ಕೊಂಡು ಕರ್ಕೊಬತ್ತಿದ್ರು. ನಾವು ಬರೋ ಅಷ್ಟೊತ್ತಿಗೆ ತುಂಬ ಜನ ಸೇರಿದ್ರು. ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂತ. ಷಡಾಕ್ಷರಿ ಸರು, ಶಿವಕುಮಾರ್ ಸರು, BC ನಾಗೇಶ್ ಸರು, ನಮ್ಮೂರಿನ ದೊಡ್ಡ ದೊಡ್ಡ ಹಿರಿಯ ಮನುಷ್ಯರು ಇವರೆಲ್ಲ ಬಂದು ಸೇರಿದ್ರು. ನಮ್ಮ ಪ್ರಿಯ ಪ್ರಾರ್ಥನೆ ಮಾಡ್ತೀನಿ ಕಣಕ್ಕ ಅಂತ ಮೊನ್ನೆನೇ ಹೇಳಿದ್ಲು. ಅವಳ ಜೊತೆಗೆ ಇಬ್ರು ಹುಡುಗಿಯರ್ನ ಹಾಕೊಂಡು ಪ್ರಾರ್ಥನೆ ಮಾಡ್ತಾಳೆ. ಚಿಕ್ಕವರಿದ್ದು ಗಣಪತಿ ಪ್ರಾರ್ಥನೆ ಮಾಡ್ಕೊಂಡು ಬಂದವ್ರೆ. ಯಾವುದೇ ಫಂಕ್ಷನ್ ಆದರೂ ಇದೊಂದೇ ಸಾಂಗ್ ಹೇಳ್ತಾರೆ. ಇನ್ನು ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಸ್ವಾತಿ, ನಾನು ಅವಳು ಕೂತ್ಕೊಂಡು ಫಂಕ್ಷನ್ ನೋಡೋದಕ್ಕಿಂತ ಹೆಚ್ಚಾಗಿ ಮಾತಾಡ್ಕೊಂಡು ಕುಂತಿದ್ದೆ ಆಯಿತು. ಅಧ್ಯಕ್ಷರಾದಂತಹ ಮಂಜಣ್ಣನವರೇ, ಹಾಗೂ ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರಾದಂತಹ ಸುರೇಶ್ ಅಣ್ಣವರೇ, ಹಾಗೂ APMC ಅಧ್ಯಕ್ಷರಾದಂತ ರವಣ್ಣವರೇ, ಹಾಗೂ ಈ ಗ್ರಾಮ ಪಂಚಾಯತ್ ಬಿಳಿಗೆರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಹಾಗೂ ಅದೆಲ್ಲ ಮುಗಿಸ್ಕೊಂಡು ನಮ್ಮ ದೊಡ್ಡಪ್ಪ ಮನೆಗೆ ಪಾದ ಪೂಜೆಗೆ ಅಂತ ಸ್ವಾಮೀಜಿಗಳನ್ನ ಕರ್ಕೊಂಡ್ಬಂದ್ರು. ಸ್ವಾಮೀಜಿಗಳು ಬಂದರು. ನಮ್ಮ ದೊಡ್ಡಪ್ಪ ಹೋಗಿ ಹಾರ ಹಾಕಿ ಆಶೀರ್ವಾದ ತಗೊಂಡ್ರು. ಮತ್ತು ಮನೆಯರೆಲ್ಲ ಹೋಗಿ ಆಶೀರ್ವಾದ ತಗೊಂಡ್ರು. ಅವ್ರನ್ನ ಒಳಗಡೆ ಕರ್ಕೊಂಬಂದು ಕೂರಿಸಿ ನಮ್ಮ ದೊಡ್ಡಪ್ಪ, ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ಅಣ್ಣ 3 ಜನ ಸೇರಿ ಅವ್ರ ಪಾದ ಪೂಜೆ ಮಾಡಿದ್ರು. ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವೋ, ಇವರ ನೆರಳೆ ಬಡವರಿಗೆ ನೂರಾನಿಯ ಬಲವೋ. ಈ ಮಣ್ಣಿಗೂ ಇವರ ಋಣವೈತೆ, ಪ್ರತಿ ಉಸಿರು ಇವರನೆ ನುಡಿದೈತೆ. ಜಯ ರತ್ನಾಕರ ಜಯ ರತ್ನಾಕರ.
ಓಂ ನಮಃ ಶಿವಾಯ 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 ಓಂ ನಮಃ ಎಲ್ಲರೂ ಆಶೀರ್ವಾದ ತಗೊಂಡು ಅವರು ಹೋದ್ಮೇಲೆ ನಾವು ನಮ್ಮ ಅಕ್ಕರೆಲ್ಲ ಮೇಲೆ ಹೋಗ್ಬಿಟ್ಟು ಒಂದೆರಡು ರೀಲ್ಸ್ ಮಾಡ್ಕೊಂಡ್ವಿ. ಯಾಕೆ ಬೇಗನೆ ನನ್ನ ಚರಿತೆ ಬರಿ ನಿನ್ನ ಕುರಿತೆ ಎಂದೋ ಎಂದೋ ಬರದ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನನ್ನ ಬ್ಲಾಗ್ ನೋಡ್ತಾ ಇರಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ.